ನಮಸ್ಕಾರ. ಒಂದು ಪ್ರತಿಕ್ರಿಯೆ ಮತ್ತು ಉತ್ತರ ಇವೆರಡಕ್ಕೂ ಏನು ಅಂತರ ಅಂದರೆ, ಒಬ್ರು ಯಾರಾದರೂ ಆಕ್ಸಿಡೆಂಟ್ಲಿ ನಿಮ್ಮ ಮೇಲೆ ಕಾಫಿ ಚೆಲ್ಬಿಡ್ತಾರೆ ನಡ್ಕೊಂಡು ಹೋಗುವಾಗ. ಇಂಟೆನ್ಷನ್ ಅವ್ರಿಗೇನು ಚೆಲ್ಲಬೇಕಂತಿರೋದಿಲ್ಲ, ಆಕ್ಸಿಡೆಂಟ್ಲಿ ಆಗಿಬಿಡುತ್ತೆ. ಅವು ಸಡನ್ನಾಗಿ ನೀವು ಏನು ಪ್ರತಿಕ್ರಿಯೆ ಕೊಡ್ತೀರಾ, ತೀಕ್ಷ್ಣವಾಗಿ ಜೋರಾಗಿ ನೀವು ಬೈಯೋದಾಗಲಿ ಅಥವಾ ಜೋರಾಗಿ ಶಬ್ದ ಮಾಡೋದಾಗಲಿ ಗಲಾಟೆ ಮಾಡೋದಾಗಲಿ, ಅದು ನಿಮ್ಮ ಪ್ರತಿಕ್ರಿಯೆ, ನಿಮ್ಮ ಉತ್ತರ ಅಲ್ಲ. ಉತ್ತರ ಅಂದರೆ ನೀವು ಶಾಂತಿಯಿಂದ ಕಂಪೋಸ್ಡ್ ಆಗಿ ಸ್ವಲ್ಪ ಬ್ಯಾಕ್ ತೊಗೊಂಡು ಯೋಚನೆ ಮಾಡಿ ಏನು ಹೇಳ್ತೀರಲ್ಲ, ಅದು ಉತ್ತರ. ನೀವು ಯಾವುದೇ ಒಂದು ಸಿಚುವೇಷನ್ನಲ್ಲಿ ಯಾರ ಜೊತೆಗಾದರೂ ಕೂಡ ಸಂಬಂಧಗಳು ಚೆನ್ನಾಗಿರ್ಬೇಕಂದ್ರೆ ಸಡನ್ನಾಗಿ ಪ್ರತಿಕ್ರಿಯೆ ಕೊಡಬಾರ್ದು. ಒಂದು ಪ್ರತಿಕ್ರಿಯೆ ಯಾವಾಗಲೂ ಖಾರವಾಗಿರ್ತದೆ, ಪ್ರತಿಕ್ರಿಯೆ ಯಾವಾಗಲೂ ಕೆಟ್ಟದಾಗಿರುತ್ತೆ. ಅದ್ರ ಬದಲು ಉತ್ತರ ಕೊಡಬೇಕು, ಪ್ರತಿಕ್ರಿಯೆ ಕೊಡಬೇಕು. ಉತ್ತರ ಅಂದರೆ ಏನೋ ಒಂದು ಅನ್ಕಂಫರ್ಟಬಲ್ ಸಿಚುವೇಶನ್ ಇರಲಿ, ಅವಾಗ ನೀವು ಅದನ್ನು ಉತ್ತರಿಸಕ್ಕೆ ಯಾಕೆ ಹಿಂಗಾಯಿತು, ಏನು ಮಾಡಿ ಇದನ್ನು ಸುಧಾರಿಸ್ಬೋದು, ಅಥವಾ ಏನು ಮಾಡಿದರೆ ನಾವು ಇದನ್ನು ಸರಿ ಮಾಡ್ಬೋದು ಅಂತ ಯೋಚನೆ ಮಾಡಿದರೆ ಎಷ್ಟೊಂದು ಸಂಬಂಧಗಳು ಉಳಿತವೆ. ನಿಮ್ಮದು ಎಷ್ಟೊಂದು ಪೇಷನ್ಸ್ ಡೆವಲಪ್ ಆಗುತ್ತೆ. ಎಲ್ಲದಕ್ಕೂ ನಾವು ಪ್ರತಿಕ್ರಿಯಿಸ್ತಾ ಹೋದರೆ ಕೆಲವೊಂದು ಸಲ ಕೋಪದಲ್ಲಿ ನಾವು ಯಾರಿಗಾದ್ರು ಬೈಬೋದು, ಕೆಲವೊಂದು ಸಲ ನಾವೇ ಸಡನ್ನಾಗಿ ದುಃಖಪಟ್ಟು ಅಳಕ್ಕೆ ಸ್ಟಾರ್ಟ್ ಮಾಡ್ಬೋದು, ಅಥವಾ ನಾವೇ ಏನಾದರೂ ಆಘಾತ ಅಥವಾ ಹಾರ್ಮ್ ಮಾಡ್ಕೋಬೋದು ಏನಾದರೂ ಸಡನ್ನಾಗಿ ಪ್ರತಿಕ್ರಿಯೆ ಮಾಡಿ. ಪ್ರತಿಕ್ರಿಯಿಸೋದು ಯಾವಾಗಲೂ ಒಳ್ಳೆಯದಲ್ಲ. ಸಮಾಧಾನದಿಂದ ಅದು ಪರಿಸ್ಥಿತಿ ತಿಳ್ಕೊಂಡು ನಾವು ಅದನ್ನು ಒಂದು ಅವಲೋಕನೆ ಮಾಡ್ಕೊಂಡು ಉತ್ತರ ಕೊಡ್ತೀವಲ್ಲ, ಅದರಿಂದ ನಮ್ಮ ವ್ಯಕ್ತಿತ್ವ ಒಂದು ಸುಧಾರಿಸ್ತದೆ ಮತ್ತು ಎಷ್ಟೊಂದು ಸಂಬಂಧಗಳು ಉಳಿತವೆ ಮತ್ತು ನೀವು ಉತ್ತಮವಾಗಿ ಒಂದು ವ್ಯಕ್ತಿಯಾಗಿ ಪರಿವರ್ತನೆ ಹೊಂದಲಿಕ್ಕೆ ಸಹಾಯ ಆಗ್ತದೆ.